ಹರಿ ಓಂ ನಮಸ್ಕಾರ ವೀಕ್ಷಕರೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಚಾಗಲೇಟಿ, ಬಾಗಲೂರು ಎಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ದರ್ಶನಕ್ಕೆ ಹೋಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಲ್ಲಿ ವಿಶೇಷ ಹೇಗಿದೆ ಎಂದರೆ, ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವಿದೆ. ಬೃಂದಾವನ, ಹನುಮದೇವರು ಹಾಗೂ ಮೂಲರಾಮರು ಒಂದು ಭಾಗದಲ್ಲಿದೆ. ಇದು ರಾಘವೇಂದ್ರ ಸ್ವಾಮಿ ಮಠ ಆಯಿತು. ಅಲ್ಲಿ ಇದೇ ಮಠದಲ್ಲಿ ರುದ್ರದೇವರು ಅಂದರೆ ಈಶ್ವರ, ಗಣಪತಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಮತ್ತು ನಂದೀಶ್ವರ ಕೂಡಿದ ಶಿವ ಪರಿವಾರಗಳೊಂದಿಗೆ ಇರುವ ವಿಶೇಷವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಬಾಗಲೂರು, ಚಾಗಲೇಟಿ, ಬಾಗಲೂರು. ಇದು ನ್ಯೂ ಏರ್ಪೋರ್ಟ್ ರೋಡ್, ಬೆಂಗಳೂರಿನಲ್ಲಿ ಇದೆ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿನ ವಿಶೇಷ ಏನೆಂದರೆ, ಪ್ರತಿ ಗುರುವಾರವೂ ಇಲ್ಲಿ ಅನ್ನಸಂತರ್ಪಣೆ ವಿಜೃಂಭಣೆಯಿಂದ ನಡೆಯುತ್ತದೆ. ಈಗ ಗುರುಗಳ ಆರಾಧನೆ ಬರ್ತಾಯಿದೆ. ಆ ಆರಾಧನೆಗೆ ತಯಾರಿ ಆಗ್ತಾಯಿದೆ ಹಾಗೂ ದೇವಾಲಯವು ನವೀಕರಣ ಆಗ್ತಾಯಿದೆ. ಆದ್ದರಿಂದ ನಾವು ಮೂಲ ದೇವರ ದರ್ಶನವನ್ನು ಮಾತ್ರ ಮಾಡಬಹುದು ಹಾಗೂ ಕಾರ್ಯ ಭರದಿಂದ ಸಾಗುತ್ತದೆ. ಬನ್ನಿ, ನಾವೆಲ್ಲರೂ ಈಗ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದರ್ಶನಕ್ಕೆ ಹೋಗೋಣ. ಹರಿ ಓಂ ನಮಸ್ಕಾರ. ಅಥ ಶ್ರೀರಾಘವೇಂದ್ರಸ್ತೋತ್ರಂ. ಶ್ರೀಪೂರ್ಣಬೋಧಗುರುತೀರ್ಥಪಯೋಬ್ಧಿಪಾರಾ ಕಾಮಾರಿಮಾಕ್ಷವಿಷಮಾಕ್ಷಶಿರಸ್ಪೃಶಂತಿ ಪೂರ್ವೋತ್ತರಾಮಿತತರಂಗಚರತ್ಸುಹಂಸಾ ದೇವಾಲಿಸೇವಿತಪರಾಂಘ್ರಿಪಯೋಜಲಗ್ನಾ ಜೀವೇಶಭೇದಗುಣಪೂರ್ತಿಜಗ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳಿಂದ ಇಲ್ಲಿದೆ. ನಾವು ನೋಡ್ದಂಗೆ, ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ನಾನು ಬೈರ್ತಿಯಿಂದ ಬರ್ತಾಯಿದ್ದೀನಿ. ಸುಮಾರು ನಾನು ಮೂರು ವರ್ಷದಿಂದ ಬರ್ತಾಯಿದ್ದೀನಿ. ಬಟ್ ಈ ದೇವಸ್ಥಾನ ಸುಮಾರು 12 ವರ್ಷದ ಮೇಲಾಗಿದೆ ಇಲ್ಲಿ. ಬಟ್ ತುಂಬ ನಂಬಿಕೆ ಇದೆ ಇಲ್ಲಿ. ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಅದೆಲ್ಲ ನೆರವೇರ್ತಾ ಇದೆ. ಒಂದೊಂದಾಗಿ ನೆರವೇರ್ತಾ ಇದೆ. ಸೊ ನಾನು ಅಂದ್ಕೊಂಡು ಯಾರು ಭಕ್ತಾದಿಗಳು ಏನೇನು ಅಂದ್ಕೊಂಬರ್ತಾರೋ ಅವ್ರ ಕಷ್ಟ ಸುಖಗಳೆಲ್ಲ ಪರಿಹಾರ ಆಗ್ತಾಯಿದೆ. ಇಲ್ಲಿ ತುಂಬ ಜನ ಸೇರ್ತಾರೆ. ತುಂಬ ಭಕ್ತಾದಿಗಳು ತುಂಬ ದೇವ್ರನ್ನ ಇದು ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಯಾವ ಥರ ಅವ್ರು ಪ್ರಾರ್ಥನೆ ಮಾಡ್ಕೊತಾರೋ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರ್ತಾ ಇದ್ದಾವೆ. ಸೊ ಒಂದೊಂದಾಗಿ ನಮಗೂ ಒಳ್ಳೇದಾಗ್ತಾ ಇದೆ. ಈ ದೇವಸ್ಥಾನಕ್ಕೆ ನಾನು ಪ್ರತಿ ಗುರುವಾರ ಬರ್ತಾ ಇರ್ತೀನಿ. ನಮಸ್ಕಾರ. ಇಲ್ಲಿ ಲೇಔಟದಲ್ಲಿ ಇದ್ದೀವಿ. ಪ್ರತಿ ಗುರುವಾರ ದೇವಸ್ಥಾನದ ಪೂಜೆ ಆಗುತ್ತೆ, ಚೆನ್ನಾಗಿ ಪೂಜೆ ಆಗುತ್ತೆ. ಮತ್ತೆ ಅನ್ನ ಪ್ರಸಾದ ಇರುತ್ತೆ. ಸಾಯಂಕಾಲ, ಬೆಳಿಗ್ಗೆ ಪ್ರಸಾದ ಇರುತ್ತೆ. ಸಾಯಂಕಾಲ ಎಲ್ಲರೂ ದೇವರಿಗೆ ಬಂದು ದರ್ಶನ ತಗೊಳ್ತಾರೆ. ಭಾರಿ ಜನ ಜಂಗೋಳಿ ಕೂಡುತ್ತೇವೆ. ಬೆಳಗಿನ ಟೈಮ್ ಜಾಸ್ತಿ, ಸಾಯಂಕಾಲ ಸ್ವಲ್ಪ ಕಡಿಮೆ. ದೇವಸ್ಥಾನಕ್ಕೆ ಬಂದು ಏನೇ ಒಂದು ಅನುಗ್ರಹ ಮಾಡ್ಕೊಂಡಿದ್ರೆ ಅವ್ರವ್ರ ಮನಸ್ಸಲ್ಲೇ ಅದು ನಮಗೆ ಅನ್ಸಿದ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ. ಬೇರೆಯವ್ರದ್ದು ನಮಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಶಾಂತಿ ಸಿಕ್ಕಿದೆ. ನಮ್ದು ಹೆಸರು ಶ್ರೀಶೈಲ ಅಂತ, ಪೊಲೀಸ್ ಇಲಾಖೆಯಲ್ಲಿ ಇರೋದು. ಇಲ್ಲೇ ಅರ್ಕಾಲಿ ಹೋಟೆಲ್ಲೇ ಮನೆ. ಬಹಳ ಸಂತೋಷ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರೇಣುಕಾರಿ. ನಾನು ಇಲ್ಲಿ ಬಂದಿಂದ ಒಂದ್ ಸ್ವಲ್ಪ ಸುಧಾರಣೆ ಆಗಿದೆ. ಬಹಳ ಸಂತೋಷ ಅಮ್ಮ, ಧನ್ಯವಾದಗಳು. ಗ್ರಹ ಮಹಾಪಾಪಾಪಹಸ್ತಂ ಶ್ರಯೇ ಯತ್ಪಾದಕಂಜರಜಸಾ ಪರಿಭೂಷಿತಾಂಗಾ ಯತ್ಪಾದಪದ್ಮಮಧುಪಾಯಿತಮಾನಸಾಯೇ ಯತ್ಪಾದಪದ್ಮಪರಿಕೀರ್ತನಜೀರ್ಣವಾಚಃ ತದ್ದರ್ಶನಂ ದುರಿತಕಾನನದಾವಭೂತಂ. ಸರ್ವತಂತ್ರಸ್ವತಂತ್ರೋऽಸೌ ಶ್ರೀಮಧ್ವಮತವರ್ಧನಃ ವಿಜಯೀಂದ್ರಕರಾಬ್ಜೋತ್ಥಸುಧೀಂದ್ರವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ಭಯಾಪಹಃ ಜ್ಞಾನಭಕ್ತಿಸುಪುತ್ರಾಯುರ್ಯಶಶ್ರೀ ಪುಣ್ಯವರ್ಧನಃ
प्रतिवादिजयस्वान्तभेदचिह्नादरो गुरुः सर्वविद्याप्रवीणोऽन्यो राघवेन्द्रान्न विद्यते अपरोक्षीकृतश्रीशः समुपेक्षितभावजः अपेक्षितप्रदातान्यो राघवेन्द्रान्न विद्यते दयादाक्षिण्यवैराग्यवाक्पाटवमुखाङ्कितः शापानुग्रहशक्तोऽन्यो राघवेन्द्रान्न विद्यते अज्ञानविस्मृतिभ्रान्तिसंशयापस्मृतिक्षयाः तन्द्राकम्पवचः कौण्ठ्यमुखा ये चेन्द्रियोद्भवाः दोषास्ते नाशमायान्ते राघवेन्द्रप्रसादतः श्रीराघवेन्द्राय नमः इत्यष्टाक्षरमन्त्रतः जपिताद्भावितान् नित्यमिष्टार्थास्युर्न संशयः हन्तु नः कायजान् दोषानात्मात्मीयसमुद्भवान् सर्वानपि पुमर्थांश्च ददातु गुरुरात्मवित् इति कालत्रये नित्यं प्रार्थनां यः करोति सः इहामुत्राप्तसर्वेष्टो मोदते नात्र संशयः अगम्यमहिमा लोके राघवेन्द्रो महायशाः श्रीमध्वमतदुग्धाब्धिचन्द्रोऽवतु सदा नघः सर्वयात्राफलावाप्त्यै यथाशक्तिप्रदक्षिणम् करोमि तव सिद्धस्य वृन्दावनगतं जलम् शिरसा धारयाम्यद्य सर्वतीर्थफलाप्तये सर्वाभीष्टार्थसिद्ध्यर्थं नमस्कारं करोम्यहम् तव संकीर्तनं वेदशास्त्रार्थज्ञानसिद्धये संसारे क्षयसागरे प्रकृतितो गाधे सदा दुस्तरे सर्वावद्यजलग्रहैरनुपमैः कामादिभङ्गाकुले नानाविभ्रमदुर्भ्रमे मितभयस्तोमादिफेनोत्कटे दुःखोत्कृष्टविशेषमुद्धर गुरो मामग्नरूपं सदा राघवेन्द्रगुरुस्तोत्रं यः पठेद्भक्तिपूर्वकम् तस्य कुष्ठादिरोगाणां निवृत्तिस्त्वरया भवेत् अन्धोऽपि दिव्यदृष्टिः स्यादेडमूकोऽपि वाक्पतिः पूर्णायुः पूर्णसम्पत्तिस्तोत्रस्यास्य जपाद्भवेत् यः पिबेज्जलमेतेन स्तोत्रेणैवाभिमन्त्रितम् तस्य कुक्षिगता दोषाः सर्वे नश्यन्ति तत्क्षणात् यद्वृन्दावनमासाद्य पङ्गुः खञ्जोऽपि वा जनः स्तोत्रेणानेन यः कुर्यात् प्रदक्षिणनमस्कृतिः स जङ्घालो भवेदेव गुरुराजप्रसादतः सोमसूर्योपरागे च पुष्यार्कादिसमागमे योनुत्तममिदं स्तोत्रमष्टोत्तरशतं जपेत् भूतप्रेतपिशाचादिपीडा तस्य न जायते एतत् स्तोत्रं समुच्चार्य गुरोर्वृन्दावनान्तिके दीपसंयोजनात् ज्ञानं पुत्रलाभो भवेद्ध्रुवम् परवादिजयो दिव्यज्ञानभक्त्यादिवर्धनम् सर्वाभीष्टप्रवृद्धिः स्यान्नात्र कार्या विचारणा राजचोरमहाव्याघ्रसर्पनक्रादिपीडनम् न जायतेऽस्य स्तोत्रस्य प्रभावान्नात्र संशयः यो भक्त्या गुरुराघवेन्द्रचरणद्वन्द्वं स्मरन्यः पठेत् स्तोत्रं दिव्यमिदं सदा न हि भवेत् तस्या सुखं किञ्चन किन्त्विष्टार्थसमृद्धिरेव कमलानाथप्रसादोदयात् कीर्तिर्दिग्विदिता विभूतिरतुला साक्षी हयास्योऽत्र हि इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिर्ह्यप्पणाभिधैः पूज्याय राघवेन्द्राय सत्यधर्मरताय च भज